ಕೆಲವೊಂದು ಮಂದಿ ಆ ಕುಟುಂಬದ ಯಾವ ರೀತಿ ನಮ್ಮ ಜೊತೆ ನಡ್ಕೊಂಡಾರ ಉತ್ತರ ಕರ್ನಾಟಕದ ನೀರಾವರಿ ವಿಚಾರದಲ್ಲಿ ಭಾಳ ದೊಡ್ಡ ದ್ರೋಹ ಆಗಿದೆ. 10 ಗ್ರಾಂ ಖರೀದಿಗೆ ₹1,000 ವಿನಾಯಿತಿ, ಮತ್ತೆ ವೇಸ್ಟೇಜ್ ಮೇಲೆ 10% ರಿಯಾಯಿತಿ. ಮನು ಜುವೆಲರ್ಸ್, ಕೋಪಿಕರ್ ರಸ್ತೆ, ಹುಬ್ಬಳ್ಳಿ. ನಮ್ಗೊಂದು ರೂಪಾಯಿ ಕೊಡಲಿಲ್ಲ ಅವರು ಮುಖ್ಯಮಂತ್ರಿ ಇದ್ದಾಗ. ಯಾರು ಉತ್ತರ ಕರ್ನಾಟಕದಿಂದ ಮುಖ್ಯಮಂತ್ರಿ ಆದವರು ಇವರು. BJP ಎಷ್ಟು ಮಂದಿ ಮುಖ್ಯಮಂತ್ರಿ ಆಗ್ಯಾರ ಅವರೆಲ್ಲ ಉತ್ತರ ಕರ್ನಾಟಕದ ಆಶೀರ್ವಾದದಿಂದ. ಉತ್ತರ ಕರ್ನಾಟಕದಾಗ ಜೋರು ಬಂದಾಗನೇ ಅವ್ರಾಗೋದು, ನಾವಿದ್ರೆ ಮತ್ತೆ ಸರ್ ಅಂತೇಳಿ ಅವ್ರ ಮುಂದೆ ಫೈಲ್ ತೊಗೊಂಡು ನಿಂದಿರೋದು. ನಮ್ಮವ್ರು ಮುಖ್ಯಮಂತ್ರಿ ಆಗಿದ್ದರು, ಬೊಮ್ಮಾಯಿ ಅವರಾಗಿದ್ದರು, ಜಗದೀಶ್ ಶೆಟ್ಟರ್ ಆಗಿದ್ದರು. ಏನು ಮಾಡೋದು ದುರ್ದೈವ ಅಂದ್ರೆ ಎಷ್ಟು ನೀರಾವರಿಗೆ ಆದ್ಯತೆ. ಇವತ್ತು ನೋಡಿರಿ, ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ತಾರ್ದು ಬೆಂಗಳೂರಿಗೆ. ನಾ ಮನೆ ವಿಧಾನಸಭಾದಾಗ ಹೇಳಿದೆ, ಅಲ್ಲಪ್ಪ ಬೆಳಗಾವಿ ಅಧಿವೇಶನದಾಗ ಹುಬ್ಬಳ್ಳಿದ ಧಾರವಾಡ ಬೆಳಗಾವಿ ನಡ್ಬರ್ಕೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿರಿ, ಈ ಭಾಗ ಬೀಳಿತದೆ. ನೀವು ಹಳ್ಳಿ ಹೋಗಿ ಅಲ್ಲೇ ಬೆಂಗಳೂರಿನಾಗ ಈಗ ಒಂದು ಐತಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಐತಿ, ಇನ್ನೊಂದು ಮೊದಲಿನ ಹಳ್ಳಿ ಏರ್ಪೋರ್ಟ್ ಐತಿ. ಮತ್ತು ಉತ್ತರ ಕರ್ನಾಟಕ ಡೆವಲಪ್ ಯಾವಾಗ ಆಗೋದು? ಯಾವಾಗ ನೀರಾವರಿ ಆಗಬೇಕು. ಸುಮಾರು 17,70,000 ಎಕರೆ ನೀರಾವರಿ ಆಗ್ತದೆ. ಏನೋ ಆಲ್ಮಟ್ಟಿ 524 ಎತ್ತರ ಮಾಡಿದ್ರೆ ಇವತ್ತು 1,16,000 ಕೋಟಿ ರೂಪಾಯಿ ನೀವು ಸಾಲ ತೆಗೆದಿರಿ ಗ್ಯಾರಂಟಿ ಸಲುವಾಗಿ. ಅದ್ರಾಗ 58,000 ಕೋಟಿ ರೂಪಾಯಿ ಬರೀ ಗ್ಯಾರಂಟಿಗೆ ಹೋಗ್ತದೆ. ನಾ ಸರ್ಕಾರಕ್ಕೆ ಮೊನ್ನೆ ವಿಧಾನಸಭಾದಾಗ ಹೇಳಿದ್ದು, ಗ್ಯಾರಂಟಿ ಸಲುವಾಗಿ ನೀವು ಸಾಲ ತೆಗಿಲಕತ್ತೀರಿ. 1,16,000 ಯಾರು ಜನರ ಮೇಲೆ ಏರ್ಲಕತ್ತೀರಿ. ಅದ್ರ ಜೊತೆಗೆ ಇನ್ನೊಂದು ಲಕ್ಷ ಕೋಟಿ ಸಾಲ ತೆಗೀರಿ. ಕೃಷ್ಣಾ ಮೇಲ್ದಂಡೆ ಮುಗಿದು ಹೋಗ್ಬಿಡ್ತದೆ. ನಿಮಗೆ ಬಿಕ್ಕಿ ಬೇಡೋದು ಬಂದಾಗ್ತದೆ. ನಾವೇನು ನಿಮ್ಗೆ ಒಮ್ಮೆ ನೀರಾವರಿ ಆಗಿಬಿಡ್ತಂದ್ರೆ ಕರೆಂಟ್ ಒಂದು 10 ತಾಸು ಕೊಟ್ಟರೆ ರೈತರಿಗೆ ಯಾವ ನಿಮ್ಗೆ ಗ್ಯಾರಂಟಿನೇ ಬೇಕಿಲ್ಲ. ಅವರೇ ನಿಮ್ಗೆ ದಾನ ಮಾಡ್ತಾರೆ. ಯಾಕಂದ್ರೆ ನಮ್ಮ ಬಿಜಾಪುರದವ್ರು ದಾನ ಮಾಡೀವಿ. ಇಂದಿರಾ ಗಾಂಧಿ ಅವ್ರಿಗೆ, ನಿಜಲಿಂಗಪ್ಪನವ್ರು ಬಂಗಾರದಿಂದ ತುಗಿ ಇಂಡಿಯಾ ಚೀನಾ ವಾರ್ನಾಗ ಬರಗಾಲ, ಮತ್ತು ಅವಾಗ ಏನೂ ಇದ್ದಿದ್ದಿಲ್ಲ ಅಂಥದ್ರಾಗ ಬಂಗಾರ ಕೊಟ್ಟಿವಿ ನಾವು. ನಾ ಇದೇ ಹೇಳೋದು, ಉತ್ತರ ಕರ್ನಾಟಕದಲ್ಲಿ ಏನು ಅನ್ಯಾಯ ಆಗ್ತಾಯಿದೆ, ಇದು ಧ್ವನಿ ಎತ್ತಾಯಿದ್ದೀವಿ. ಹಿಂದೂಗಳ ಕೊಗ್ಗಲೆ ಆಗ್ತಾಯಿದೆ ಇವತ್ತು ರಾಜ್ಯದಲ್ಲಿ. ಬರೀ ಒಂದು ಟ್ವಿಟರ್ನಾಗ ಇದು ಮಾಡಿ, ನಿನ್ನೆ ನಾನು ಭಾಳ ಖಡಕ್ಕೆ ಒಂದು ಇದು ಕೊಟ್ಟಿದ್ದಕ್ಕೆ ಓಡಿ ಹೋಗಿ ನಮ್ಮ ಅಧ್ಯಕ್ಷ ಅಲ್ಲಿ ಭೇಟಿಯಾಗಿ ಬಂದೆ. ಇಲ್ಲಾಂದ್ರೆ ಎಲ್ಲಿಯೂ ಹೋಗೋದೇ ಇಲ್ಲ, ನಾಪತ್ತೆ. ಅಂದರೆ ಹಿಂದೂಗಳು ಇಲ್ಲೇ ಹುಬ್ಬಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಹೋಗಿ ಹೊಡೆದ್ರು. ಇಲ್ಲೇ ಮಹಾನ್ ನಾಯಕರಿದ್ದರು. ಯಾಕೊಂದು 4 ಎನ್ಕೌಂಟರ್ ಮಾಡಿ ಹೊಡೆದ್ರೆ ಅವ ಯಾವ ಮುಲ್ಲ ಆ ಜೀಪ್ ಮ್ಯಾಗ ನಿಂತು ಭಾಷಣ ಮಾಡಿದ್ದಲ್ಲ, ಅವನಿಗೆ ಹೊಡೆದು ಬಿಟ್ಟಿದ್ರೆ ಎಲ್ಲ ತಣ್ಣಗಾಗಿ ಹೋಗ್ತಿತ್ತು, ಗಪ್ಪ ಆಗ್ತಿತ್ತು.